ನಾಗಮಂಗಲದ ಜನ ನೆಮ್ಮದಿಯನ್ನ ಕಳ್ಕೊಂಡಿದ್ದಾರೆ. ಕಾರಣ ನಿನ್ನೆ ಉಂಟಾದಂತಹ ಗಲಭೆಯ ಸ್ವರೂಪ, ತೀವ್ರತೆ, ಹಿನ್ನೆಲೆ ಎಲ್ಲದರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಓಕೆ, ಈಗ ಒಂದು ಅಪ್ಡೇಟ್ ಇದೆ. ನಾಗಮಂಗಲ ಘಟನೆಗೆ ಸರ್ಕಾರವೇ ಹೊಣೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದೇ ಕಾರಣಕ್ಕೆ ಈ ಘಟನೆ ಆಗಿದೆ. ಎಲ್ಲೆಲ್ಲಿ ಗಲಭೆ ಆಗಿವೆ, ಸರ್ಕಾರ ಇದನ್ನ ಹತ್ತಿಕ್ಕಬೇಕು. ಅದನ್ನು ಬಿಟ್ಟು ಇದನ್ನು ನಿಭಾಯಿಸುವಲ್ಲಿ ವಿಫಲವಾಗಿದೆ ಅನ್ನೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಹಾಗೂ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ಇಲ್ಲಿ ಈ ರೀತಿ ಗಲಭೆ ಇದೆ. ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂಥ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗದೆ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದನೇ ಈ ರೀತಿ ಆಗ್ತಾಯಿದೆ. ಸರ್ಕಾರವೇ ಹೊಣೆ.